ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದ್ರೆ ಟ್ರೂಕ್ ಕಡೆಯಿಂದ ಲಾಂಚ್ ಆಗಿರುವ ಟ್ರೂಕ್ ಬಡ್ಸ್ S2 ಲೈಟ್. ಸೊ ಈ ಒಂದು ಏರ್ಬಡ್ಸ್ ಏನಿದೆ $1399 ಲಾಂಚ್ ಆಗಿದೆ. ಇದನ್ನ ನಾವು ಅನ್ಬಾಕ್ಸ್ ಮಾಡಿ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಏನು ಹಾಗೂ ಇದನ್ನ ಯೂಸ್ ಮಾಡಿ ನನ್ನ ಒಂದು ಅನಿಸಿಕೆ ಏನು ಅಂತಾನು ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ವಿಡಿಯೋನ ಫುಲ್ ಆಗಿ ನೋಡಿ. ಟ್ರೂಕ್ ಬಡ್ಸ್ S2 ಲೈಟ್ ಇದರಲ್ಲಿ ಸ್ಲೈಡಿಂಗ್ ಟೆಕ್ನಾಲಜಿಯನ್ನು ಕೊಟ್ಟಿದ್ದಾರೆ, AI ಪವರ್ಡ್ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಹೊರಗೆ ಕಾಲ್ಸ್ ಎಲ್ಲ ಮಾತಾಡ್ತಿದ್ರೆ ಅಂದ್ರೆ ಕಾಲ್ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತೆ 55 ಮಿಲಿ ಸೆಕೆಂಡ್ ನ ಅಲ್ಟ್ರಾ ಲೋ ಲೇಟೆನ್ಸಿಯನ್ನು ಕೊಡ್ತಿದ್ದಾರೆ. ಸೊ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಟೋಟಲ್ ಆಗಿ ನಿಮಗೆ ಒಂದು 48 hours ನ ಒಂದು ಚಾರ್ಜಿಂಗ್ ಪ್ಲೇ ಬ್ಯಾಕ್ ಟೈಮ್ ಸಿಗ್ತಾ ಇದೆ. ಮತ್ತೆ ಪವರ್ಫುಲ್ ಬೇಸ್ ಎಲ್ಲ ಕೊಡ್ತಿದ್ದಾರೆ ಅಂತೆ. ಸೊ ಇದರ ಅನ್ಬಾಕ್ಸ್ ಮಾಡಿ ಫುಲ್ ಆಗಿ ಚೆಕ್ ಮಾಡಿ ನೋಡ್ಬಿಡೋಣ. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ್ದು ಈ ರೀತಿ ಚಾರ್ಜಿಂಗ್ ಕೇಸ್ ಇದೆ, ಅದರೊಳಗೇನೆ ಇಯರ್ಬಡ್ಸ್ ಅನ್ನ ಇಟ್ಟು ಕೊಟ್ಟಿದ್ದಾರೆ. ಸೊ ಇಯರ್ಬಡ್ಸ್ ನೋಡೋಕ್ಕೂ ಕೂಡ ಈ ತರ ಚೆನ್ನಾಗಿದೆ. ಸೊ ಒಳ್ಳೆ ಒಂದು ಡಿಸೈನ್ ಅಂತಾನೆ ಹೇಳಬಹುದು. ಸೊ ಇದನ್ನೆಲ್ಲ ಕಿವಿಗೆ ಹಾಕಿ ಹೇಗೆ ಅಂತ ಯೂಸ್ ಮಾಡಿ ನೋಡೋಣ. ಇಲ್ಲಿ ಚಾರ್ಜಿಂಗ್ ಇಂಡಿಕೇಟರ್ ಅನ್ನು ಕೂಡ ಕೊಡ್ತಿದ್ದಾರೆ. ಮತ್ತೆ ಬಾಕ್ಸ್ ನಲ್ಲಿ ಎಕ್ಸ್ಟ್ರಾ ಬರ್ಡ್ಸ್, ಒಂದು ಚಾರ್ಜಿಂಗ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ ಹಾಗೂ ಒಂದು ವಾರಂಟಿ ಕಾರ್ಡ್ ಮತ್ತೆ ಯೂಸರ್ ಮ್ಯಾನ್ಯುವಲ್ ಅನ್ನ ನೋಡ್ಕೊಬಹುದು. ಇನ್ನು ಇದರ ಬೇರೆ ಸ್ಪೆಸಿಫಿಕೇಶನ್ಸ್ ಏನು ಅಂತ ನೋಡೋದಾದ್ರೆ ಇದರಲ್ಲಿ ಸ್ಲೈಡಿಂಗ್ ಟೆಕ್ನಾಲಜಿಯನ್ನ ಕೊಟ್ಟಿದ್ದಾರೆ. ಸೊ ಇದು ಈ ತರ ಸ್ಲೈಡ್ ಮಾಡಿದ್ದು ಇದು ನಮ್ಮ ಒಂದು ಸ್ಮಾರ್ಟ್ ಫೋನಿಗೆ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ಓಕೆ, ಸೊ ನಾವು ಹಾಗೆ ತಗೊಂಡು ಯೂಸ್ ಮಾಡ್ಕೊಬಹುದು. ನಾವು ತಗೊಂಡು ಕನೆಕ್ಟ್ ಮಾಡಬೇಕು ಅಂತಾನೂ ಇಲ್ಲ. ಹಾಗೂ ಕಂಫರ್ಟಬಿಲಿಟಿ ತುಂಬಾನೇ ಚೆನ್ನಾಗಿದೆ. ನಾವು ಏನೇ ಮಾಡಿದ್ರು ಕೂಡ ಕಿವಿಯಿಂದ ಕಳಿಸ್ಕೊಂಡು ಬೀಳೋದಿಲ್ಲ. ಸೊ ಅಷ್ಟೊಂದು ಕಂಫರ್ಟಬಿಲಿಟಿ ಅಂತಾನೆ ಹೇಳ್ಬೋದು. ಕಿವಿಯಲ್ಲಿ ಹಾಕಿದ್ರೆ ಸಖತ್ತಾಗಿದೆ. ಹಾಗೂ ಈ ಒಂದು ಏರ್ಬಡ್ಸ್ ಅನ್ನ ನೋಡೋಕ್ಕೂ ಕೂಡ ಒಳ್ಳೆ ಒಂದು ಡಿಸೈನ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇದರಲ್ಲಿ 10mm ನ ಒಂದು ಡ್ರೈವರ್ ಅನ್ನ ಯೂಸ್ ಮಾಡಿದ್ದಾರೆ. ಮತ್ತೆ ಆಡಿಯೋ ಕ್ವಾಲಿಟಿ ಅಂತ ನೋಡೋದಾದ್ರೆ ಓಕೆ, ಒಂದ್ ಮಟ್ಟಿಗೆ ಆಡಿಯೋ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಬೇಸ್ ಎಫೆಕ್ಟ್ ಅಂತೂ ಒಂದ್ ಮಟ್ಟಿಗೆ ಚೆನ್ನಾಗಿದೆ. ಇದರಲ್ಲಿ ಬ್ಲೂಟೂತ್ ನ 5.1 ಅನ್ನ ಕೊಟ್ಟಿದ್ದಾರೆ. ಸೊ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ತುಂಬಾನೇ ಫಾಸ್ಟ್ ಆಗಿರುತ್ತೆ. ಹಾಗೂ ಒಂದು ಏರ್ಬಡ್ಸ್ ನಲ್ಲೂ ಎರಡು ಕ್ವಾಡ್ ENC ಮೈಕ್ ಅನ್ನ ಕೊಟ್ಟಿದ್ದಾರೆ. ಸೂಪರ್ ಅಲ್ವಾ? ಸೊ ನಿಮಗೆ ಎನ್ವೈರ್ಮೆಂಟ್ ನಲ್ಲಿ ಏನೆಲ್ಲ ನಾಯ್ಸ್ ಬರುತ್ತೋ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಒಳ್ಳೆ ಒಂದು ಕ್ವಾಲಿಟಿಯಲ್ಲಿ ನೀವು ಮಾತಾಡ್ಕೊಬಹುದು. ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಇನ್ನು ಇದರ ಚಾರ್ಜಿಂಗ್ ಟೈಮ್ ಅಂತ ನೋಡೋದಾದ್ರೆ ಈ ಏರ್ಬಡ್ಸ್ ಇದೆಯಲ್ವಾ, ನಿಮಗೆ 8 ರಿಂದ 10 ಗಂಟೆ ಇದರಲ್ಲಿ ಚಾರ್ಜಿಂಗ್ ಟೈಮ್ ಬಂದೇ ಬರುತ್ತೆ. ನೀವು ಫುಲ್ ಸೌಂಡ್ ಇಟ್ಕೊಂಡು ಕೇಳಿದ್ರೆ ಒಂದು 5 ಗಂಟೆ ಬರ್ಬೋದು. ನಾರ್ಮಲ್ ಒಂದು 70% ವಾಲ್ಯೂಮ್ ಅಲ್ಲಿ ಕೇಳಿದ್ರೆ ನಿಮಗೆ 8 ಗಂಟೆ ಅಂತೂ ಮಿನಿಮಮ್ ಬಂದೇ ಬರುತ್ತೆ. ಓಕೆ, ಸೊ ನೀವು ಆರಾಮಾಗಿ ಒನ್ ಡೇ ಚಾರ್ಜ್ ಮಾಡದೇ ಯೂಸ್ ಮಾಡ್ಕೊಬಹುದು. ಇನ್ನು ಕೇಸ್ ಅನ್ನ ಜೊತೆಗೆ ಸೇರಿಸ್ಕೊಂಡ್ರೆ ಇದರಲ್ಲಿ 38 ಗಂಟೆಗಳ ಕಾಲ ಚಾರ್ಜ್ ನಿಲ್ಲುತ್ತೆ. ಸೊ ಟೋಟಲ್ ಆಗಿ ನಿಮಗೆ 48 ಗಂಟೆಯಿಂದ ಹಿಡಿದು ಒಂದು 50 ಗಂಟೆ ಚಾರ್ಜ್ ನಿಲ್ಲುತ್ತೆ. ನೀವು ಚಾರ್ಜ್ ಮಾಡ್ಬೇಕಂತಾನೆ ಇಲ್ಲ. ನೀವೇನಾದ್ರೂ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಒಂದು ಕೇಸ್ ಹಿಡ್ಕೊಂಡೋದ್ರೆ ಸಾಕು, ಚಾರ್ಜರೇ ಬೇಡ. ಸೊ AI ಪವರ್ಡ್ ನಾಯ್ಸ್ ಕ್ಯಾನ್ಸಲೇಷನ್ ಇರೋದ್ರಿಂದ ನೀವು ಕ್ರೌಡ್ ನಲ್ಲಿ ಇದ್ರೂ ಕೂಡ ಒಳ್ಳೆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಅನ್ನು ನೋಡ್ಕೊಬಹುದು. ಹಾಗೂ ಇದರಲ್ಲಿ 55 ಮಿಲಿ ಸೆಕೆಂಡ್ ನ ಅಲ್ಟ್ರಾ ಲೋ ಲೇಟೆನ್ಸಿಯನ್ನ ಕೊಡ್ತಿದ್ದಾರೆ. ಸೊ ನೀವೇನಾದ್ರೂ ಗೇಮಿಂಗ್ ಆಡ್ತೀರಾ ಅಂದ್ರೆ ಇದು ಓಕೆ ಅಂತಾನೆ ಹೇಳ್ತೀನಿ. ನಾರ್ಮಲ್ ಆಗಿ ನಾನು ಗೇಮಿಂಗ್ಗೆ ಬ್ಲೂಟೂತ್ ಡಿವೈಸಸ್ ಗಳನ್ನ ರೆಕಮೆಂಡ್ ಮಾಡೋದಿಲ್ಲ, ಆದ್ರೂ ಕೂಡ ಲೋ ಲೇಟೆನ್ಸಿ ಇರೋದ್ರಿಂದ ಇದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಇದನ್ನ ಯೂಸ್ ಮಾಡಿ ನಾನು ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡೋದಾದ್ರೆ ಒಳ್ಳೆ ಒಂದು ಕಂಫರ್ಟಬಿಲಿಟಿ ಇದೆ, ಒಳ್ಳೆ ಸೌಂಡ್ ಕ್ವಾಲಿಟಿನೂ ಚೆನ್ನಾಗಿದೆ, ಬೇಸ್ ಎಫೆಕ್ಟ್ ಓಕೆ ಅಂತಾನೆ ಹೇಳಬಹುದು. ಟ್ರೂಕ್ ನಲ್ಲೂ ಬೇರೆ ಒಂದು ಟ್ರೂಕ್ BTG123 ಅದು ಕೂಡ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಸೊ ಟ್ರೂಕ್ ನವರು ಅವ್ರ ಪಾಡಿಗೆ ಹೊಸ ಏರ್ಬಡ್ಸ್ ಅನ್ನ ಬಿಡ್ತಾನೆ ಇರ್ತಾರೆ. ಸೊ ಇದ್ರ ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ಕೊಳ್ಳೋದನ್ನ ನೋಡ್ಕೊಬಹುದು. ಪ್ರಾಡಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.